ಹಾಯ್ ಸ್ನೇಹಿತರೆ, ನಮಸ್ತೆ. ನಾನು ಬುಧವಾರ ಗುರುವಾರ ಒಂದು ರೆಸಾರ್ಟ್ಗೆ ಹೋಗಿದ್ವಿ ಅಂತ ಹೇಳಿದ್ನಲ್ಲ, ಅದೇ ಇದು ಆರೋಹಾಸ್ ಎಕೋ ಹಿಲ್ ರೆಸಾರ್ಟ್ ಅಂತ. ಸೊ ಇದು ಒಂದು ಸಕಲೇಶ್ಪುರದಲ್ಲಿರೋ ಅಂಥದ್ದು. ತುಂಬಾ ಚೆನ್ನಾಗಿರೋ ಅಂಥ ರೆಸಾರ್ಟು. ತುಂಬ ಹುಡುಕಿ ಸೆಲೆಕ್ಟ್ ಮಾಡಿ ಈ ಒಂದು ರೆಸಾರ್ಟ್ಗೆ ಬಂದಿದ್ವಿ. ಸೊ ವಾತಾವರಣ ಅಂತೂ ತುಂಬಾ ಚೆನ್ನಾಗಿದೆ. ಮಕ್ಕಳಿಗೆ ಆಡಲಿಕ್ಕೆ ಎಲ್ಲದಕ್ಕೂ ಕೂಡ ಒಂದು ಬೆಸ್ಟ್ ರೆಸಾರ್ಟ್ ಅಂತಲೇ ಹೇಳ್ಬೋದು. ಸೊ ಯಾರಾದರೂ ಹೋಗಬೇಕು ಅಂದರೆ ಖಂಡಿತ ಹೋಗಿ. ಏಕೆ ಅಂತಂದರೆ ನನ್ನ ಎಕ್ಸ್ಪೀರಿಯೆನ್ಸು ತುಂಬಾ ಚೆನ್ನಾಗಿರುತ್ತೆ. ಸೊ ಇಲ್ಲಿ ಹೋದ್ಮೇಲಂತೂ ನಮಗೆ ಬರಲಿಕ್ಕೆ ಮನಸ್ಸಿರಲಿಲ್ಲ. ಸೊ ಬಂದಮೇಲೂ ನಾವು ಅದೇ ಫೀಲಲ್ಲಿದ್ವಿ, ಅಲ್ಲೇ ಇದ್ವೇನೋ ಅನ್ನೋ ಥರ. ಸೊ ಇನ್ನೇನು ಹತ್ತತ್ರ ನಿಮಗೆ ಗೊತ್ತೇ ಇದೆ ಧರ್ಮಸ್ಥಳ. ಒಂದು 50 ಕಿಲೋಮೀಟ್ರ್ ಹೋದರೆ ಧರ್ಮಸ್ಥಳ ಸಿಗುತ್ತೆ. ಸೊ ಇದ್ರದ್ದೆಲ್ಲ ಲಾಂಗ್ ವಿಡಿಯೋನ ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ ಆಲ್ರೆಡಿ ನಾನು ಶೇರ್ ಮಾಡಿದ್ದೀನಿ. ಶ್ವೇತಾ ವಿಲಾಗ್ ಗುಬ್ಬಿ ಅಂತ ನನ್ನ ಚಾನಲ್ ನೇಮ್ ಬಂದು. ಸೊ ಪೂರಾ ವೀಡಿಯೋಸ್ ಬೇಕು ಅಂತಂದರೆ ಖಂಡಿತ ಬ್ಲಾಗಲ್ಲಿದೆ, ನೀವು ವಾಚ್ ಮಾಡ್ಬೋದು. ಸೊ ಇನ್ನು ಊಟ ತಿಂಡಿ ಇದ್ರ ಬಗ್ಗೆ ಹೇಳಬೇಕು ಅಂತಂದರೆ ತುಂಬ ಹೈಜೆನಿಕಾಗಿ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಇನ್ನು ಊಟ ತಿಂಡಿ ಎಲ್ಲವೂ ಕೂಡ ಶುಚಿಯಾಗೂ ಇದೆ, ರುಚಿಯಾಗೂ ಇದೆ. ಒಂದು ಬೆಸ್ಟ್ ಊಟ ಅಂತಲೇ ಹೇಳ್ಬೋದು. ನೋಡಿ, ಮಧ್ಯಾಹ್ನದ ಊಟ ಬಿರಿಯಾನಿ, ಅಕ್ಕಿ ರೊಟ್ಟಿ, ವೆಜ್ಜು ಇದೆ, ನಾನ್ ವೆಜ್ಜು ಇದೆ, ಜೊತೆಗೆ ಅನ್ಲಿಮಿಟೆಡ್ಡು ನೀವೆಷ್ಟಾದರೂ ಊಟ ಮಾಡ್ಬೋದು, ತಿಂಡಿ ಆಗಲಿ ಊಟ ಆಗಲಿ. ಇನ್ನು ಸಂಜೆ ಸ್ನ್ಯಾಕ್ಸ್ ಇರುತ್ತೆ, ಕಾಫಿ ಟೀ ಇರುತ್ತೆ, ಬೆಳಗ್ಗೆ ತಿಂಡಿ ಇರುತ್ತೆ. ಮಕ್ಕಳಿಗೆ ಆಡಲಿಕ್ಕೆ ಸ್ವಿಮ್ಮಿಂಗ್ ಇರುತ್ತೆ, ಜೊತೆಗೆ ಸುಮಾರಷ್ಟು ಗೇಮ್ಸ್ ಇರುತ್ತೆ, ಜೊತೆಗೆ ಎಸ್ಟೇಟ್ ವಾಕ್ ಅಂತ ಕರ್ಕೊಂಡು ಹೋಗ್ತಾರೆ. ಇನ್ನು ಈ ರೆಸಾರ್ಟು ಸ್ಟಾಫ್ಸ್ ಏನಿದ್ದಾರೆ ಸಿಬ್ಬಂದಿಗಳು ಎಲ್ಲರೂ ಕೂಡ ತುಂಬ ಚೆನ್ನಾಗಿ ಕೇರಾಗಿ ನೋಡ್ಕೋತಾರೆ, ಯಾವುದೇ ಕಿರಿಕಿರಿ ಇಲ್ಲ. ಸೊ ಒಂದು ಪ್ರಕೃತಿ ನಡುವೆ ಒಂದು ನೆಮ್ಮದಿಯಾದ ಒಂದು ಟೈಮ್ನ ಕಳೆದ್ವಿ ಅಂತಲೇ ಹೇಳ್ಬೋದು. ಸೊ ಇದೆಲ್ಲ ಎಂಜಾಯ್ ಮಾಡಿಕೊಂಡು ಮತ್ತೆ ನಮ್ಮ ಗುಬ್ಬಿಗೆ ಹೊರಟ್ವಿ ನಾವು. ನನ್ನ ಮಕ್ಕಳೆಲ್ಲ ತುಂಬ ಎಂಜಾಯ್ ಮಾಡಿದ್ರು. ಮತ್ತು ಈ ಮುಂದಿನ ಒಂದು ವಿಡಿಯೋನಲ್ಲಿ ಸಿಗ್ತೀನಿ ಸ್ನೇಹಿತರೆ. ಟೇಕ್ ಕೇರ್.